ಮನ್ನವ ದೇವ ಚಂಡ ಪ್ರಚಂಡ ಭುಜಬಲ ದಂಡ ದಿಂಡನ ಸುಧಕೊಂಡು ಜಗತ್ ಪ್ರಚಂಡ ಮಂಡಲೀಕರಣಂ ಚಂಡಾಡುವ ಗಂಧಗಳು ಮಾರ್ತಂಡ ಅಲಾ ಮನ್ನವ ಎನ್ನ ಸೌರ್ಯ ಧೈರ್ಯ ಚಾತುರ್ಯಕ್ಕೆ ಮಧ್ಯಪಟ್ಟು ಆದಿಶಕನು ತಡಿಯಲಾಗದೆ ತಳಮಲಗಂಡು ಕಳವಳಿಸುತ್ತ ತತ್ತರಪಟ್ಟು ತಲೆಯ ಮಾಡಿಸಿಬಿಟ್ಟನು. ಅಲಾ ಮನ್ನವ ಎನ್ನ ಕರದಾಳು ಮೆರೆಯುವ ಕಟ್ಟಿಗೆದ ಹೊಡೆತಕ್ಕೆ ಆಕಾಶ ಮಂಡ ಎನ್ನ ಕರದಾಳು ಮೆರೆಯುವ ಕಟ್ಟುವ ಕಂಡಾಚಾರಕ್ಕೆ ತಂಡ ತಂಡ ಆದಿಸಿದರು ಮಂಡೆ ಎಂಬಾಗಲಾದನು. ಆ ಮನ್ನವ ಎನ್ನ ಎನ್ನ ಇಂಥ ಕಡು ಪರಾಕ್ರಮದ ಮುಂಭಾಗದಲ್ಲಿ ನಿಂತು ಮಾತನಾಡುವ ದೇವ ನಾವುದಾರಂದರೆ ಸತ್ಯ ಧರ್ಮದ ಮೂಲ, ನೀತಿ ನಡತೆಯ ಮೂಲ, ಶಾಂತಿಶೀಲದ ಮೂಲ, ಸ್ವಾರ್ಥ ಪಾಪದ ಮೂಲ, ಸರಾಯಿ ಸಾವಿಗೆ ಮೂಲ, ಓಸಿ ಇಸ್ಬೇಡ ಸಾಲದ ಮೂಲ, ಸೂಳೇರ ಸಹವಾಸವಂತೂ ಏಡ್ದ ರೋಗಕ್ಕೆ ಮೂಲ, ಈ ಬಯಲಾಟಕ್ಕೆ ಈ ಸಾರಥಿಯ ಆಸವೆಯ ಮೂಲ ಕಾರಣವೆನ್ನುತ್ತಾರೆ. ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿ ನಮ್ಮ ನಾಮಾಂಕಿತ ಏನೆಂದು ಕೇಳ್ತೀಯಾ? ಹೌದು ದೇವ. ಗುಡಿ ಗುಡಿ ಕೆಂಬ ಕಡೆ ನೌಸಕ್ಕೆ ಅಷ್ಟಕುಲ ಪರ್ವತಗಳು ತತ್ತರ ಎನ್ನುವುದನ್ನು ಬಿದ್ದವು. ಆ ಸಾರಥಿ ನನ್ನ ಕರದಲ್ಲಿ ಮೆರೆಯುವ ಕಟ್ಟಿಗೆದ ಹೊಡೆದಕ್ಕೆ ಆಕಾಶ ಮಂಡಲದ ಅಣುಗಳು ಈ ನನಗೆ ಚೆಲ್ಲದವು. ನನ್ನ ಪಾದ ಪ್ರಾಣಕ್ಕೆ ಕಕ್ಕನ ಈ ಭೂಮಂಡಲವದಕ್ಕೆ ಮಣಿಪತಿಯ ಮೆತ್ತಿರುವ ಮಾನಕ್ಯವ ತಿಟ್ಟಡಲ್ಲನ್ನು ಉದುರಿ ಬಿದ್ದಿದ್ದು. ಆ ಸಾರಥಿ ಇದು ಅಲ್ಲದೆ ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರುಣ, ವಾಯುವ್ಯ, ಕುಬೇರ, ಈಶಾನ್ಯರೆಂಬ ಅಷ್ಟದಿಕ್ಪಾಲಕರು ಎನ್ನ ಉಪಟಳಕ್ಕೆ ತಾಳಲಾರದೆ ತಮ್ಮ ತಮ್ಮ ಪಟ್ಟಣಗಳು ಬಿಟ್ಟು ಎಪ್ಪಲೈಕೆ ಮೇಲ್ಗಟ್ಟರು. ತಮ್ಮ ಅಧಿಕಾರಗಳನ್ನು ಯಮಗಪ್ಪಕ್ಕೆ ಅರಣ್ಯವನ್ನು ಸೇರಿಕೊಂಡರು. ಇಂಥ ಕಟ್ಟುಗಳ ಜಗತ್ ಭೀಕರ, ಅತಿ ಭಯಂಕರ ಯೋಗಾವತಿ ಎಂಬ ಪಟ್ಟಣ ಪರಿಪಾಲಿಸುವ ದಿಟ್ಟ ಶಕ್ತಿ ಸಹೋದರ ಪ್ರಸೂದನಿಂದ ಅಡಿಗಡಿಗೆ ಬಿಡದೆ ಧೈರ್ಯನು ಒಳಿಸಿದಂತಾಗಲೇ ಸಾರ್ಥ ಅತಿ ಸಾಧ್ಯತೆ. ಪ್ರಸ್ತುತ ಮಹಾರಾಜರಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ರಾಜ? ರವಿಕೋಟಿ ತೇಜ ಹೃದಯಲ್ಲ ಸಾರಥಿ, ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣ ಏನೆಂದಿದೆಯಾ? ಹೌದು ದೇವ. ಹಿಂದಿನ ದಿನ ಸುರನಿಗೆ ಸ್ವಲ್ಪನಾದ ಕಡೆಗಳಿಗೆ ಸುರನ ಕಾಳರುದ್ರರ ರೌದ್ರೇಕದಿಂದ ಭದ್ರೀಕೃತ ವರಮ ಪಡೆದು ಧೀರನೆಂದೆನಿಸಿಕೊಂಡ ನಮ್ಮ ಹಾಕ್ಯದನ್ನು ಕರೆಸಿದ ಕಾರಣ ಬರಳುವಾಯ್ತು ಕಂಡಿಯಾ ಸಾರಥಿ. ನಮ್ಮ ಹಾಕ್ಯದನ್ನು ತೋರಿಸ ಅತಿ ಜಾಗೃತಿ. ತೇಜ ಬೆಳಿಗ್ಗೆ ಬಂಡ ದೇವತೆಗಳ ದೇಹವ ಮಿಂಡಿ ಕಾಂಡ ಮಾಡುವ ದುರ್ಬಲಾಢ್ಯನಾದ ಅಣ್ಣ ತಂಡ ತಂಡದಿಂದ ಮೆರಿವ ವೈರಿಗಳನ್ನು ಚಿರವಮ್ಮ ಅರೆಗಡಿಯಲೇ ಚಂಡದರನ್ನು ಹಿಡಿದುಕೊಂಡು ಬರಲೇ ಬೆಳಿಗ್ಗೆ ಹಲಲಲಲಲ ಚಂಡ ಪ್ರಚಂಡ ಸೂರ್ಯಮಂಡಲ ಮಾಡಿ ಚರ್ಚಿತ ಮಾಡಲೆ ತಮ್ಮ ಸ್ವರ್ಗ ಪಾತಾಳ ಲೋಕಗಳ ಭೇದಿಸಿ ಬಿಡಲೆ. ಯಾವ ಮಹತ್ ಕಾರ್ಯಕ್ಕೆ ಎಲ್ಲಗೆ ನೇಮವನ್ನು ಕೊಡು ಆಕೃತ ಈಗಿನ ತಮ್ಮನ ಭುಜಬಲ ಪ್ರಕ್ರಮವನ್ನು ನೋಡ ಅಲ್ಲ ಹಸುರಾಕ್ರಿಗಣ್ಣ ಅಖಂಡ ಕರಿಯುತ್ತಾರೆ ಕುಲ ಚಂಡ ಪ್ರಚಂಡ ಹಿಂಡು ರಾಯರಿಗೆ ಗಣ್ಣಿಗಳಿಗೆ ತಂದರೆ ಮುಖ್ಯ ಸಮುದ್ರ ವಿಗ್ರಹದ ಅಂತರ ಈ ಅನ್ನ ನಡೆಯುವುದು ಚಿತ್ತ ಬಿಟ್ಟು ಕೇಳಬೇಡ. ಅದೇನು ಇಷ್ಟವಾಗಿ ಶಂಕರನ ಕೈಲಾಸಕ್ಕೆ ದಾಳಿಯನ್ನಿಟ್ಟ ಅವನ ಹೆಂಡತಿಯಾದ ಪಾರ್ವತಿಯನ್ನು ಎಳೆದಂದು ಎನ್ನ ಮುಂದೆ ನಿಲ್ಲಿಸುವ ತಾಳು ನಿಲ್ಲುತ್ತಾರೆ. ಈ ಎನ್ನ ಮುಂದೆ ನಿಂತು ಮಾತನಾಡು. ಅಮ್ಮನಾದ ಪ್ರಸಿದ್ಧರ ನಿನ್ನ ಸಹಿತನು ಅಸುರ
ಜನರನ್ನು ಮಾಡಕ್ಕೆದಂತೆ ಒಪ್ಪುವ ಅಗ್ರಜ ಅನಿಜ ನಿನ್ನ ಆಕ್ರಿಯ ಪ್ರತಿ ಉತ್ತರ ಉಂಟು ಒಳಿರ ಅಲಲಲಲಲಲಲ ಮತಾಳದಲ್ಲಿ ಯಾರು ಅರಿಯದಂತೆ ಅರಿಗಿಕೊಂಡಿರುವ ಗಂಡನಿಗೆ ಅಂಥ ರೂಪವತಿ ಹೆಂಡತಿಯರು ಓ ಅಗ್ರಜ ಓ ನಿಜ ಆ ಶಿವನೆಂಬ ಬೂದಿ ಬೆಳಕನು ಜಡೆಯಲ್ಲಿ ಗಂಗೆಯನ್ನು ಧರಿಸಿ ತೊಡೆಯ ಮೇಲೆ ಪಾರ್ಥಿನನ್ನು ಕೂಡಿಸಿಕೊಂಡು ಕೈಲಾಸಗಿರಿ ಎಂಬ ಆಸಮಣ್ಣ ಮೇಲೆ ಕುಳಿತುಕೊಂಡು ಈಶನಮ್ಮವನ್ನು ಮಂಕಬಿಡಿಸಿ ಅವನ ಸತಿಮಣಿಯರಾದ ಗಂಗೆ ಪಾರ್ಥಿನನ್ನು ಎಳತಂದು ನಿನ್ನ ವಶಕ್ಕೆ ಒಪ್ಪಿಸುತ್ತಿದ್ದಾಳೆ. ನಿನ್ನ ಆಜ್ಞೆ ಪಾಲಿಸುತ್ತಿದ್ದಾಳೆ. ಈ ಕ್ಷಣದವಳು ನಿನ್ನ ತಮ್ಮ ಪ್ರಚೋದನಮ್ಮ ನಾಮಾಂಕಿತ ಧರಿಸಿದ ಸಾರ್ಥಕವೇನು ಅಣ್ಣ ಅಗ್ರಾತ್ರಿ ಅಗ್ರಾತ್ರಿ ಗಂಡ ಸುರಗ್ರಿಯರನ್ನೆಲ್ಲ ಆಕರ್ಷಿಸುವ ತಮ್ಮ ಪ್ರಸುತರ ಅಣ್ಣ ಆಸಕ್ತಿ ಸುಧರ ಒಬ್ಬರ ಸತ್ತ ಲೋಕಕ್ಕೆ ದಾಳಿಯನ್ನಿಟ್ಟು ವಿಧಿರಿ ಕದಂಬರಿವ ವಿರಂಜಿತ್ ಎಂಬ ಆದಮನ ಅವನ ಮಡದಿಯಾದ ಸಾರದಿಯನ್ನು ಹಿಡಿದು ತಂದು ನಮ್ಮ ಒತ್ತಡದಲ್ಲಿ ಇಟ್ಟುಕೊಂಡರೆ ಸಂಗೀತ ಎಂಬ ಸಂಪತ್ತು ಅಭಿವೃದ್ಧಿಯಾಗುವುದು. ಇದಕ್ಕೆ ನಿನ್ನ ಮನದ ಅಭಿಪ್ರಾಯ ಹೇಳ ಪ್ರಸುತರ ತಿಳಿಸಿ ನಿನ್ನ ಮನದ ಯೋಚನೆ ಸುಕೃತನ ದೇಶ ವಿಕ್ರಿಯರಾದ ಅಗ್ರಜನೆ ನನ್ನ ನುಡಿಯಲ್ಲಿ ಚಿತ್ತಪಟ್ಟಿ ಕೇಳಲಾಗದ ಆ ಬ್ರಹ್ಮನಮ್ಮವನು ಯಾವ ಬಲವಂತನಂತ ಹೇಳಿ ಅಂತ ಬಲವಂತನ ಅವನಾಗಿದ್ದರೆ ತಾನೇ ಸುಚ್ಚಿದ ಸರಸ್ವತಿಯನ್ನು ಮಗಳೆಂದು ಭಾವಿಸಿದೆ ಸತಿಗಳನ್ನಾಗಿ ಮಾಡಿಕೊಂಡು ಛತ್ರವನಲ್ಲ ಅಂತ ಮೆಟ್ಟಿಬಟ್ಟನು ನಮಗೆ ಸರಿಸಮಾನವಾಗಿ ನಿಲ್ಲವನೇ ಹೇಗೆ ಏಲಾಗಿ ಆ ನೀಚನ ಸೆರೆಗಳನ್ನು ಕಳೆದು ಅವನ ಹೆಂಡತಿಯಾದ ಶಾರದಿಯನ್ನು ನಮ್ಮ ಪಟ್ಟಣಕ್ಕೆ ಎಳೆದುಕೊಂಡು ಬರುವುದು ಆಕೃಷ ಈ ಮಾತು ಸಹಜ. ಸರ್ವರಿಬ್ಬು ಗರ್ಭ ನಿರ್ಭೇದನೆ ಮಾಡುವ ಪ್ರಸಿದ್ಧ ನನ್ನ ಆಸಕ್ತಿ ಸುಧನ ನಾನು ಹೇಳುವ ಮಾತು ಚಿತ್ತ ಬಿಟ್ಟಿದ್ದಳ ಏನು ಇಷ್ಟವಾಗಿ ಎಲ್ಲ ಲೋಕಕ್ಕೆ ರಾಮಜನು ಕಲ್ಪರುಚ್ಚ ಐರಾವತಿ ಚಿಂತಾಮಣಿಯನ್ನು ತೆಗೆದುಕೊಂಡ ರಂಭ ಊರ್ವಶಿ ಮೇನಕ ತಿಲೋತ್ತ ಬ್ರಹ್ಮನಂತಕರನ್ನು ಸೆರೆ ಹಿಡಿದು ನಮ್ಮ ಲೋಕವತಿ ಪಟ್ಟಣಕ್ಕೆ ತರುವಂತರಾಗುತ್ತಪ್ಪ. ಇದೇ ನಿಗಿರಾಮ ಗಂಡಗಲಿ ವಿಕ್ರಮೋತ್ತಂಡನಾದ ಅಣ್ಣ ಅಪ್ಪುವತ್ತಪ್ಪ ರಾಕ್ಷಸ ಕುಲಕಿರಿಗಣ್ಣ ಗೌತಮ ಮುನಿ ಹೆಂಡತಿಯನ್ನು ಬಗೆಸಿ ಮೈ ತುಂಬ ಹೆಣ್ಣನ್ನು ಪಡೆದು ಆ ಇಂದ್ರನ ಮಾಧವನ ಕಕ್ಕದ ಹೆಣ್ಣ ತೆಕ್ಕಲ್ಪಿಡಿದು ತುಪ್ಪಳನ್ನ ಚಪ್ಪಳಿದು ಪುಡಿ ಪುಡಿ ಮಾಡಿ ಬರದೆ ಇಂಥ ವೀರ ಮಂಡಿತ ಮಂಡಲ ರಾಯ ಗಂಡನನ್ನೆನಿಸಿದ ಈ ನಿನ್ನ ಸೋದರರಿಗೆ ಪ್ರೇಮವನ್ನು ಕೊಡ ರಾಕ್ಷಸ ಭೂಪತಿ ತಡ ಮಾಡದೆ ಜಾಗ್ರತೆ. ಚನ್ನ ವಿಕ್ರಮರ ತಂಡನಂದನಿಗಿದ ಅಣಿಗ ಈಗ ಅರ್ಥ ನೋಡು ಉಪ ಸಂದೇಶ ಎಂಬುವಂತೆ ದೇವಮುನಿ ನಾರದರ ಆಗಮನ ಆದತ್ತ ತೋರ್ತದೆ. ಅವರನ್ನು ಮರ್ಯಾದೆಯಿಂದ ಕಳೆದುಕೊಂಡು ಮಾತೊಮ್ಮನೆ ನಿನ್ನ ಆಜ್ಞೆ ಪ್ರಕಾರ ನಡೆದುಕೊಳ್ಳಲಾಗಿದ್ದೇನೆ ನನಗಂತೂ ಹೇಳಿದೆ.